ನಾನು ಮಾಡಿದ್ದೀನಿ. ತಿರುಪತಿಯ ಶ್ರೀ ವೆಂಕಟೇಶ್ವರನ ಕಲ್ಯಾಣೋತ್ಸವ ನಮ್ಮ ವಿದ್ಯಾರಣ್ಯಪುರ ಆಟದ ಮೈದಾನದಲ್ಲಿ ಬಹುಶಃ ಒಂದು 20,000 ಜನ ಸೇರಿದ್ರು. 3 ದಿನಗಳ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಬಹುಶಃ ನನ್ನ ಅದೃಷ್ಟನ ಏನೋ ನನಗೆ ಗೊತ್ತಿಲ್ಲ, ಮೋದಿಯವರು ನನ್ನ ಕ್ಷೇತ್ರಕ್ಕೆ ಅವರು CM ಆಗಿದ್ದಂಥ ಸಮಯದಲ್ಲಿ, ಗುಜರಾತಿನ CM ಆದಂಥ ಸಮಯದಲ್ಲಿ ನನಗೆ ಪ್ರಚಾರಕ್ಕಾಗಿ ನನ್ನ ಕ್ಷೇತ್ರಕ್ಕೆ ಬ್ಯಾಟರಾಯನಪುರಕ್ಕೆ ಬಂದಿದ್ದರು. ಈ ಥರ ಅನೇಕ ಫ್ಲಡ್ ಇರ್ಬೋದು, ಕೋವಿಡ್ ಟೈಮಲ್ಲಂತೂ 1 ಲಕ್ಷ ಕಿಟ್ನ ನಾನು ಮನೆಗೂ ಹಂಚುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಕೆಲವು ರೈತರು ನನಗೆ ಕೇಳಿದ್ರು, ನೀವು ಕಿಟ್ ಹಂಚ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಫುಡ್ ಕೊಡ್ತಾ ಇದ್ದೀರಾ, ನಮ್ಮ ರೈತರ ಬಗ್ಗೆ ನಿಮ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂದರು. ನಾನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬಹುಶಃ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿ ಉದುರೋಗ್ತಾ ಇದ್ವು, ಯಾರು ಕೀಳೋರು ಬರ್ತಾ ಇರಲಿಲ್ಲ, ಟ್ರಾವೆಲ್ಲೇ ಇಲ್ಲ. ಅಂಥ ಸಮಯದಲ್ಲಿ ಹೋಗಿ ದ್ರಾಕ್ಷಿ ಬೆಳೆಗಾರರ ಹತ್ರ ತೋಟಗಳನ್ನೇ ಪರ್ಚೇಸ್ ಮಾಡಿ ದ್ರಾಕ್ಷಿಯನ್ನು ನಾವೇ ಕಟ್ ಮಾಡಿಸಿ, ನಾವೇ ಲೋಡ್ ಮಾಡಿಸಿ ತಗೊಂಬಂದು ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರಿ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲರೂ ಒಗ್ಗಟ್ಟಾಗಿ ನಿರಂತರವಾಗಿ ಕೋವಿಡ್ ಟೈಮಲ್ಲಿ ನಿರಂತರವಾಗಿ ಸೇವೆ. ಅವಾಗೂ ನನಗೆ ಕೋವಿಡ್ ಬಂದಿತ್ತು, ನಾನು ಅಷ್ಟು ಓಡಾಡಿದ್ರು ನಾನು ಯಾವುದೇ ಲೆಕ್ಕಿಸದೆ ನಾವು ನಿರಂತರವಾಗಿ ಕೆಲಸವನ್ನು ಮಾಡಿದ್ರಿ. ತೋಟಗಳಿಗೆ ಹೋಗಿ ಕ್ಯಾಪ್ಸಿಕಮ್ ಇರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಸೀಬೆಹಣ್ಣು, ಇವೆಲ್ಲವನ್ನು ನಾವೇ ನಮ್ಮ ಹುಡುಗರೇ ಎಲ್ಲ ಹೋಗಿ ಕಿತ್ತು ಅದನ್ನು ತೊಳ್ಕೊಂಡು ತಗೊಂಬಂದು ರೈತರಿಗೆ ಕೊಡೋವಂಥ ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕವಾಗಿ ಕೋವಿಡ್ ಟೈಮಲ್ಲೂ ಮಾಡಿದ್ವಿ. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಈ ಭಾಗದಲ್ಲಿ ನಾವು ನಿರಂತರವಾಗಿ ಜನರ ಮಧ್ಯೆ ಇದ್ದೀವಿ. ಅದಕ್ಕೆ ಜನ ಇವತ್ತೂ ನನಗೆ ಎಲ್ಲಿ ಹೋದ್ರೂ, ಅಣ್ಣ ನಿಮ್ಗೆ ಒಂದು ಅವಕಾಶ ಮೊನ್ನೆ ಕೊಟ್ಟಿದ್ರೆ MLA ಆಗ್ಬಿಟ್ಟಿರಣ್ಣ ಅಂತ ಭಾಳಷ್ಟು ಜನ ನಮಗೆ ಸಿಕ್ಕ. ಕಾಂಗ್ರೆಸ್ನವ್ರ ಬಾಯಲ್ಲಿ ಬರ್ತದೆ, ದಳದವ್ರ ಬಾಯಲ್ಲಿ ಬರುತ್ತೆ. ಪ್ರತಿಯೊಬ್ಬ ನಾಗರಿಕ 3 ಸರಿ ನೀವು ಸೋತು ಇಷ್ಟು ಕೆಲಸ ಮಾಡಿದ್ದೀರಾ, ದೇವ್ರು ನಿಮ್ಮನ್ನು ಕೈ ಹಿಡಿಬೇಕಾಗಿತ್ತು, ಹಿಡಿಲಿಲ್ಲ ಅಂತ ಭಾಳಷ್ಟು ಜನ ಅವರೇ ಕೊರಗ್ತಾರೆ. ನನಗೆಲ್ಲೋ ಒಂದು ಕಡೆ ಅವ್ರ ಮಾತುಗಳು ಕೇಳಿದಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ.